ವೀಕ್ಷಕರೇ, ಕರಗದ ಶುಭಾರಂಭ ಈಗಾಗಲೇ ಇನ್ನೇನು ಸ್ಟಾರ್ಟ್ ಆಗಬೇಕಾಗಿದೆ. ಇಲ್ಲಿ ಕೆರೆ ಇದೆ, ಆ ಕೆರೆಯಿಂದ ಹಸಿ ಕರ್ಗನ ಎತ್ಕೊಂಬರ್ತಾರೆ. ತೊಗೊಂಬಂದು ಇದೇ ದೇವಾಲಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಆರತಿ ತೊಗೊಂಡು ಆಮೇಲೆ ಮುಂದುವರಿತಾರೆ. ನೋಡಿ, ನೀವು ಇದೇ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದಿಂದ ಆರತಿ ತೊಗೊಂಡು ಮತ್ತೆ ಕರ್ಗ ಕೋಲಾರ ಕರೆಗೆ ನಡೀತದೆ. ಇದು ಶನಿಮಹಾತ್ಮನ ದೇವಾಲಯ, ಸೂರ್ಯಪುತ್ರನ ದೇವಾಲಯ. ಶನಿ ಮಹಾತ್ಮ ಇಲ್ಲಿ ವಿರಾಜಮಾನಾಗಿದ್ದಾನೆ. ಇದು ಅಂತರ್ಗಂಗೆ ಇರುವಂಥ ದೇವಾಲಯ. ಶನಿ ಮಹಾತ್ಮನು ಇಲ್ಲಿ ಇದ್ದಾನೆ. ಇಲ್ಲಿ ಬಂದು ದೇವರು ಆರತಿ ತಗೊಂಡು ಮುಂದುವರಿಯುವಂಥ ಒಂದು ಪದ್ಧತಿ ಇದೆ. ಅದೇ ಪ್ರಕಾರ ಇವತ್ತಿಲ್ಲಿ ಹಸಿ ಕರ್ಗದವ್ರು ಬರ್ತಾರೆ. ಮುಂದೆ ಹೋಗೋಣ. ನೋಡಿ, ಅಂತರಗಂಗೆ ಬೆಟ್ಟ. ಅಂತರಗಂಗೆ ಬೆಟ್ಟ ಈ ಒಂದು ತಿರುವು. ಈ ತಿರುವಲ್ಲಿ ಇಲ್ಲಿ ಸ್ವಾಮಿ ದೇವಸ್ಥಾನ. ಇಲ್ಲಿ ಹಲವಾರು ಪಕ್ಷಿಗಳಿದ್ದಾವೆ. ಇಲ್ಲಿ ನಿಮಗೆ ಅಶ್ವತ್ಥ ಕಟ್ಟೆ ಕಾಣಸಿಗುತ್ತೆ. ಸೊ ಜನಗಳು ಬರ್ತಾರೆ, ಆ ಕಡೆಯಿಂದ ನೀರು ಬರುತ್ತೆ, ಗಂಗೆ ಬರುತ್ತೆ. ಅಲ್ಲಿ ಒಂದು ಹೀಗೆಲ್ಲ ಇದೆ ಈ ದೇವಸ್ಥಾನದ. ಇಲ್ಲೂ ದೊಡ್ಡ ಒಂದು ಮರ ಇದೆ, ಅಲ್ಲಿ ಏನೋ ಒಂದು ದೇವಸ್ಥಾನ ಅಂತ ಇದೆ. ಈಗ ಇಲ್ಲಿ ಬಂದಾಗ ನೀವು ಕೇಳಿಸ್ಕೊತಾ ಇದ್ದೀರ, ಆ ಕಡೆ ನವಿಲುಗಳು ನವಿಲು ಕೂಗ್ತಾ ಇದ್ದಾವೆ. ಬನ್ನಿ, ಈಗ ವೆಯ್ಟ್ ಮಾಡೋಣ. ಕರಗದವ್ರು ಬರೋವರೆಗೂ ನಾವಿಲ್ಲೇ ಕರಗದ ಪೂಜಾರಿ ಬರೋವರೆಗೂ ಇಲ್ಲಿ ವೆಯ್ಟ್ ಮಾಡೋಣ. ಪ್ರತಿಯೊಂದು ಮಡಿವಾಳ್ರು ಇರ್ತಾರೆ, ಪೂಜಾರಿ ಇರ್ತಾರೆ, ಐನೋರು ಇರ್ತಾರೆ. ಇವರು ಮಡಿವಾಳ್ರು. ನೀವು ಕರಗದವರು. ನಿಮ್ದೇನು ಕೆಲಸ? ಏನು ಕೆಲಸ ನಿಮ್ಮದು? ನಾವು ಕೆಲಸ ಕೂಲಿ ಕೆಲಸನೇ ಮಾಡೋದು. ಅಲ್ಲ, ಈ ಕರಗದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಇದೆ ಅಂತಾರೆ. ಒಬ್ರು ಕರಗ ಎತ್ತೋರು ಇದ್ದಾರೆ, ಒಬ್ರು ಪೂಜಾರಿ ಇರ್ತಾರೆ, ಸೇವಾಕರ್ತರು. ತಾವು ಇವರೆಲ್ಲ ಸೇವಾಕರ್ತರು. ಸೊ ಈಗ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಈ ಗುಡಿಸಲಲ್ಲಿ ತಾಯಿಯ ಅಲಂಕಾರಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳಿದ್ದಾವೆ. ಈ ಏನು ಬೆಟ್ಟ ತಂಪಲಲ್ಲಿ, ಅಂತರ್ಗಂಗೆ ಬೆಟ್ಟದ ತಂಪಲಲ್ಲಿ ಒಂದು ತಣ್ಣೀನ ವಾತಾವರಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ರಾಜಣ್ಣವರು ನಮ್ಮ ಮುಂದೆ ಇವಾಗ ನಮಗೆ ಸಿಕ್ಕಿದ್ದಾರೆ. ರಾಜಣ್ಣವರೇ, ನಮಸ್ಕಾರ. ನಮಗೆ ಈ ಹಸಿ ಕರ್ಗಾನ ಎಲ್ಲಿಂದ ಎತ್ಕೊಂಬರ್ತಾರೆ, ಹೇಗೆ ಎತ್ಕೊಂಬರ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ಮೊದಲನೇ ಬಾರಿಗೆ ನಾನು ಬಂದಿದ್ದೀನಿ. ಈ ಹಸಿ ಕರ್ಗ ಹೆಂಗೆ ಎತ್ತಾರೆ ನೀರಲ್ಲಿ ಅಂತ. ನಾವು ಕಳಶ ನೀರಲ್ಲಿ ಇಟ್ಬಿಟ್ಟಿದ್ರಿ ಆಲ್ರೆಡಿ ನೀರಲ್ಲಿ ಇರುತ್ತೆ. ಎಷ್ಟು ದಿನ ಮುಂಚೆ ಇಟ್ಟಿದ್ರಿ? ನಿನ್ನೆ ಬೆಳಗ್ಗಿನ ಜಾವ 5 ಗಂಟೆನಲ್ಲಿ. ಬೆಳಗಿನ ಜಾವ 5 ಗಂಟೆನಲ್ಲಿ ನೀರಲ್ಲಿ ಇಡ್ತೀರಿ. ಸಂಜೆ 7 ಗಂಟೆ ಹಂಗೆ ನೀರಿಂದ ಆಚೆ ಅಮ್ಮನ್ನ ತಗೊಂಡು ಇಲ್ಲಿ ಹೂವಿನ ಅಲಂಕಾರ ಮಾಡಿ ಗುಡಿಯಿಂದ ಆಚೆಗೆ ಬರುತ್ತೆ. 7-8 ಗಂಟೆಗೆ ಆಚೆ ಬರುತ್ತೆ. ನೀವು ಬೆಳಗಿಂದ ಉಪವಾಸ ಇದ್ದು ಇಲ್ಲಿ ಅಂದ್ರೆ ಕರಗ ಇಟ್ಟ ಅಲ್ಲಿ ಒಳಗಡೆ ಕಳಶ ಇಟ್ಬಿಟ್ರಲ್ಲ, ಇಲ್ಲೇ ಇದ್ದೀರಾ. ಯಾವುದೇ ವಿಘ್ನ ಬರಬಾರ್ದು, ಯಾರು ಮುಟ್ಟಬಾರ್ದು, ಏನು ಆಗ್ಬಾರ್ದು ಅಂತೇಳಿ. ನಾಯಿ ಮರಿ ಏನು ಆಗ್ಲಿ, ಒಂದು ಕುರಿ ಆಗ್ಲಿ ಅಲಗಾಡ್ಸೋಕೆ, ನೀರು ಅಲಗಾಡ್ಸೋಕೆ ಬರಬಾರ್ದು. ಹೌದಾ? ಅದು ಕಳಶ ತೆಗಿಯೋವರೆಗೂ ಬೇರೆಯವರು ಅಷ್ಟೇ. ಜನಗಳು ಹೋಗಂಗಿಲ್ಲ, ಅಲ್ಲಿ ಜನಗಳನ್ನ ಬಿಡಲ್ಲ ನೀವು? ನಾವು ಹೇಳ್ಬಿಡ್ತೀವಿ, ನಾಳೆ ಬೇಕಾದ್ರೆ ಏನಾದ್ರು ಮಾಡ್ಕೊಳ್ಳಿ, ಅದುವರೆಗೂ ನಮಗೆ ಈ ಅಮ್ಮನವ್ರ ಸೇವೆ ಮಾಡ್ತಾ ಇದ್ರಿ, ಅದಕ್ಕೆ ಅನುಕೂಲ ಮಾಡ್ಕೊಳ್ಳಿ, ನೀವು ಬರಬೇಡ್ರಿ ಅಂತೇಳಿ ನಾವು ಅವ್ರಿಗೆ ಕಾಯ್ಕೊಂಡಿದ್ದೀರಾ. ವೀಕ್ಷಕರೇ, ಇದು ತುಂಬ ದೊಡ್ಡ ಕೆಲಸ. ಯಾಕೆಂದರೆ ಇವರು ಏನೇನೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಆದರೂ ದೇವ್ರ ಕೆಲಸ, ಅಮ್ಮನವ್ರ ಕೆಲಸಕ್ಕೆ ಅಂತೇಳಿ ಇಲ್ಲಿ ಕರ್ಗ ಶುರು ಮಾಡೋಕ್ಕೆ ಮುಂಚೆ ಆ ಕರ್ಗದ ಕಳಶನ ಮುಚ್ಚಿಟ್ಟು. ಸ್ವಾಮಿ, ಕರ್ಗದ ಕಳಶ ತಾನಾಗೆ ಮೇಲೆ ಬರುತ್ತಾ? ಪೂಜೆ ಮಾಡ್ತೀರಿ, ತಾಯಿಗೆ ಹೂವು ಪೂಜೆ ಎಲ್ಲ ಮಾಡ್ತೀರಿ. ಪೂಜೆ ಮಾಡಿ ಒಂದು 5 ನಿಮಿಷಕ್ಕೆ ಮೇಲೆ ಕರ್ಪೂರ ಆರತಿ ದೃಷ್ಟಿ ನೋಡಿದ್ದಾಳೆ ಅಂದ್ರೆ ಆ ಕರ್ಪೂರದ ಬೆಳಕಲ್ಲೇ ತಾಯಿ ಬರ್ತಾಳೆ. ಆ ಬೆಳಕಲ್ಲಿ ಬಂದಿದ ತಕ್ಷಣನೇ ಆ ತಾಯಿ ಬಂದ್ಮೇಲೆ ಆ ಯಮ್ಮನಿಗೆ ಮತ್ತೆ ಆ ಯಮ್ಮನ್ನ ಕರ್ಕೊಂಡು ಬಂದು ಒಳಗಡೆ ಇಟ್ಬಿಟ್ಟು ಅಲ್ಲಿ ಹೂವಿನ ಅಲಂಕಾರ ಮಾಡಿ ಇಲ್ಲಿಂದ ಎಲ್ಲಾನು ಪ್ರಾರಂಭ ಆಗ್ಬಿಡುತ್ತೆ. ಮೆರವಣಿಗೆ ಹೋಗುತ್ತೆ. ಇಲ್ಲಿಂದ ವೀಕ್ಷಕರೇ, ಇದು ಒಂದು ಕುತೂಹಲ. ನನಗಂತೂ ಇದು ತುಂಬ ಹೊಸದು. ಯಾಕೆಂದರೆ ನೀರಲ್ಲಿ ಮುಚ್ಚಿಟ್ಟಿರುವಂಥ ತಾಯಿಯ ಕಳಶ ಏನಿದೆ, ಆ ಕರ್ಪೂರ ನೋಡಿದ ತಕ್ಷಣ ಮೇಲ್ಗಡೆ ಬರುತ್ತಂತೆ. ಸೊ ಇದು ಯಾರು ದೇವ್ರಿಲ್ಲ, ದೇವ್ರ ಮೇಲೆ ಯಾರು ನಂಬಿಕೆ ಇಲ್ವೋ ಅವ್ರಿಗೆ ನಿದರ್ಶನ ಅದು ಹೆಂಗೆ ಬರುತ್ತೆ ನೀರಲ್ಲಿ ಅಂತ ನಾನು ತೋರ್ಸೋಕ್ಕೆ ಆ ತಾಯಿಯ ಕೃಪೆಯಿಂದ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಆ ತಾಯಿಯ ಆಶೀರ್ವಾದದಿಂದ ಈ ಒಂದು ವಿಡಿಯೋ ಪೂರ್ತಿ ಆಗಲಿ. ನಾನು ನಿಮಗೆ ತೊಗೊಂಬರ್ತೀನಿ, ಬನ್ನಿ ಹೇಗಿರುತ್ತೆ ಅಂತ ಕಾದು ನೋಡಬೇಕು. ಈಗಾಗಲೇ ಇನ್ನೇನು ಸೌಂಡ್ ಬರ್ತಾ ಇದೆ, ಗೋವಿಂದ ಗೋವಿಂದ ಅಂತ.
ಆ ಕರ್ಗ ಎತ್ತೋ ಪೂಜಾರರು ಬರ್ತಾ ಇದ್ದಾರೆ ಅನಿಸುತ್ತೆ. ಸೊ ನನ್ನ ಒಳಗಡೆ ಒಂದು ಕುತೂಹಲ ಶುರು ಆಗೋಗ್ಬಿಟ್ಟಿದೆ ಇವಾಗ. ಇವರು ಇಷ್ಟೊಂದು ಗೋವಿಂದ ಅಲ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಆ ಯಮ್ಮನ ಹೊರಗಡೆ ಮಾರೋ ಒಂದು ಸ್ವಭಾವನ ನಾವು ಆಕರ್ಷಿಸ್ತೀವಿ. ಸೊ ಎಲ್ಲರೂ ಕಾಯ್ತಾ ಇದ್ದೀವಿ. ಕರ್ಗ ಕರ್ಗ ಇಲ್ಲೇ ಮುಚ್ಚಿಕ್ಕಿದಾರಂತೆ. ಏನು ಮುಚ್ಚಿಕ್ಕಿ ಏನಿದೆ ಇಲ್ಲಿ? ಹಾವು ಇದೆಯಾ? ಎಲ್ಲಿದೆಯಪ್ಪ ಹಾವು? ನನ್ಗೆ ಕಾಣಿಸ್ತಲ್ಲ. ಇದೆ ಕೆಳಗಡೆ ಹಾವು ಇದೆಯಾ?